ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನ್ಯೂಜಿಲೆಂಡ್ ತಂಡವು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ 9 ವಿಕೆಟ್ಗಳಿಂದ ಭರ್ಜರಿಯಾಗಿ ಜಯ ಗಳಿಸುವುದರ ಮೂಲಕ ಫೈನಲ್ಗೆ ಕಾಲಿಟ್ಟ ಮೊದಲ ತಂಡ ಎನಿಸಿಕೊಂಡಿತ್ತು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಫಾಸ್ಟೆಸ್ಟ್ 100 ಹೊಡೆದಿರುವಂಥ ಪಿನ್ನಲೆನ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದು ಇದಾದ ಬಳಿಕ ಮಾತನಾಡಿದಂಥ ಪಿನ್ನಲೆನ್ ಅವರು ಈ ಪಂದ್ಯದ ಬಗ್ಗೆ ಹಾಗೂ ಟೀಮ್ ಇಂಡಿಯಾದ ಬಗ್ಗೆ ನೀಡಿದರೆ ಸ್ಫೋಟಕ ಹೇಳಿಕೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಫಾಸ್ಟೆಸ್ಟ್ 100 ಹೊಡೆದಿರುವಂಥ ಪಿನ್ನಲೆನ್ ಅವರು ನೀಡಿದರು ಸ್ಫೋಟಕ ಹೇಳಿಕೆ. ಆ ಸ್ಫೋಟಕ ಹೇಳಿಕೆ ಏನನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಮರ್ಯಾದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಬಂದ್ಬಿಟ್ಟು 9 ವಿಕೆಟ್ಗಳಿಂದ ಭರ್ಜರಿಯಾಗಿ ಜಯ ಗಳಿಸಿದಂಥ ನ್ಯೂಜಿಲೆಂಡ್ ತಂಡವು ಈ ಸೀಸನ್ನ ಮೊದಲ ಫೈನಲ್ ತಲುಪಿದ ತಂಡವೆನಿಸಿಕೊಂಡಿತ್ತು. ಇನ್ನು ಈ ಪಂದ್ಯದ ಹೈಲೈಟ್ಸ್ ನೋಡ್ಕೊಂಡು ಬರುವುದಾದರೆ, ಈಡನ್ ಗಾರ್ಡನ್ಸ್ನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಟಾಸ್ ಹೊತ್ತು ಬ್ಯಾಟಿಂಗ್ಗೆ ಬಂದಂಥ ಸೌತ್ ಆಫ್ರಿಕಾ ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 8 ವಿಕೆಟ್ ಕಳೆದುಕೊಂಡು 169 ರನ್ ಕಲೆ ಹಾಕಿತ್ತು. ಇದರಲ್ಲಿ ಬಂದ್ಬಿಟ್ಟು ಆ್ಯಡಮ್ ಮಾರ್ಕ್ರಮ್ ಅವರು 18 ರನ್, ಕ್ವಿಂಟನ್ ಡಿಕಾಕ್ ಅವರು 10 ರನ್ ಹಾಗೂ ರಯಾನ್ ರಿಕಾಲ್ಟ್ ಅವರು 0 ರನ್, ಡೇವಿಡ್ ಬ್ರೈಸ್ ಅವರು 34 ರನ್, ಡೇವಿಡ್ ಮಿಲ್ಲರ್ ಅವರು 6 ರನ್ ಹಾಗೂ ಟ್ರಿಸ್ಟನ್ ಸ್ಟಬ್ ಅವರು 29 ರನ್, ಮಾರ್ಕಸ್ ಜೇಸನ್ ಅವರು 55 ರನ್ ನೆರವಿನಿಂದ ಸೌತ್ ಆಫ್ರಿಕಾ ತಂಡವು 169 ರನ್ಗಳನ್ನು ಕಲೆ ಹಾಕಿತ್ತು. ಇದರಲ್ಲಿ ಬಂದ್ಬಿಟ್ಟು ಮ್ಯಾಥಡ್ ಆಂಡ್ರೆ ಅವರು 2 ವಿಕೆಟ್ ಹಾಗೂ ಕೋಲ್ ಮೆಕ್ಕಲಿಂಗ್ 2 ವಿಕೆಟ್, ಲಾಕಿ ಫರ್ಗ್ಯೂಸನ್ ಹಾಗೂ ಜಮೀನ್ ಇಬ್ಸಮ್ ತಲಾ ಒಂದೊಂದು ವಿಕೆಟ್ ಹಾಗೂ ರಚಿನ್ ರವೀಂದ್ರ ಅವರು 2 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ಸ್ಪರ್ಧಾತ್ಮಕ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ನ್ಯೂಜಿಲೆಂಡ್ ತಂಡದ ಓಪನಿಂಗ್ ಪೇರ್ ಆಗಿರುವಂಥ ಟಿಮ್ ಸಫರ್ಟ್ ಆ್ಯಂಡ್ ಪಿನ್ನಲೆನ್ ಅವರು ಭರ್ಜರಿಯಾಗಿ ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು. ಇವರು ಜೊತೆ ಆಟವು 55 ಬಾಲ್ಗಳಲ್ಲಿ 117 ರನ್ಗಳ ಸಹ ಜೊತೆ ಆಟವನ್ನು ಆಡಿದರು. 58 ರನ್ಗಳಲ್ಲಿ ಆಡುತ್ತಿದ್ದಂಥ ಟೀಮ್ ಸಫರ್ಟ್ ಅವರು ಕಾಗಿಸೋರ ಬಡವರ ಬೌಲಿಂಗಲ್ಲಿ ಕ್ಲೀನ್ ಬೋರ್ಡ್ ಆಗೋದರ ಮೂಲಕ ಪೇಲನತ್ತ ನಡೆದರು. ಇನ್ನು ಛಲಬಿಡದೆ ಹೋರಾಟ ನಡೆಸಿದಂಥ ಪಿನ್ನಲೆನ್ ಅವರು 13ನೇ ಓವರ್ನಲ್ಲಿ ಮಾರ್ಕಸ್ ಜೇಸನ್ ಅವರಿಗೆ 24 ರನ್ನುಗಳ ಹೊಡೆಯುವುದರ ಮೂಲಕ ತಮ್ಮ ಫಾಸ್ಟೆಸ್ಟ್ 100 ಸಹ ಪೂರೈಸಿಕೊಂಡರು. 33 ಬಾಲ್ಗಳಲ್ಲಿ 100 ಅನ್ನು ಪೂರೈಸಿದರು. 10 ಬೌಂಡರಿ ಹಾಗೂ 8 ಸಿಕ್ಸರ್ ಒಳಗೊಂಡಂಥ 303ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿ ಅದ್ಭುತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡಿದರು. ಇನ್ನು ಇದರಿಂದ ನ್ಯೂಜಿಲೆಂಡ್ ತಂಡವು ಸೆಮಿಫೈನಲಲ್ಲಿ ಭರ್ಜರಿಯಾಗಿ 9 ವಿಕೆಟ್ಗಳಿಂದ ಜಯ ಗಳಿಸಿತು. ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೆದ್ದ ತಕ್ಷಣವೇ ಮಾತನಾಡಿದಂಥ ಪಿನ್ನಲೆನ್ ಅವರು ಈ ರೀತಿಯಾಗಿ ಹೇಳಿರುತ್ತಾರೆ: ನಮ್ಮ ತಂಡವು ಈ ಸೆಮಿಫೈನಲ್ ಪಂದ್ಯದಲ್ಲಿ ತುಂಬ ಭಯಭೀತರಾಗಿದ್ದರು ನಮ್ಮ ತಂಡದ ಪ್ಲೇಯರ್ಸ್ಗಳು. ಯಾಕೆಂದರೆ ಸೌತ್ ಆಫ್ರಿಕಾ ತಂಡವು ಲೀಗ್ ಹಂತದಲ್ಲಿ ಒಂದು ಮ್ಯಾಚು ಸಹ ಸೋಲದೆ ಸೆಮಿಫೈನಲ್ಗೆ ಎಂಟ್ರಿ ಆಗಿತ್ತು. ನಮ್ಮ ತಂಡವು ಏಳು ಬೀಳು ಎಲ್ಲವನ್ನೂ ನೋಡಿಕೊಂಡು ಸೆಮಿಫೈನಲ್ಗೆ ಬಂದಿತ್ತು ಅಂದಿಗೆ ಪಿನ್ನಲೆನ್ ಅವರು ಹೇಳಿರುತ್ತಾರೆ ಸ್ನೇಹಿತರೆ. ಇನ್ನು ಇದು ಮಾತು ಮುಂದುವರಿಸಿದ ಅವರು, ಟೀಮ್ ಇಂಡಿಯಾ ವಿರುದ್ಧದ ಸೀರೀಸಲ್ಲಿ ನಮ್ಮ ತಂಡವು ಹೀನಾಯವಾಗಿ ಪ್ರದರ್ಶನ ನೀಡಿ ಸೋಲಬೇಕಾಯಿತು. ಈ ಸೀರೀಸಲ್ಲಿ ಸೋತಿರುವಂಥ ನಮ್ಮ ತಂಡವು T20 ವರ್ಲ್ಡ್ ಕಪ್ಪಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ನೀಡುತ್ತೋ ಇಲ್ಲವೋ ಎಂಬ ಕುತೂಹಲ ನಮ್ಮ ಟೀಮ್ ಕ್ಯಾಪ್ಟನ್ಗೆ ಆಗಿ ನಮ್ಮ ಟೀಮ್ನ ಮ್ಯಾನೇಜ್ಮೆಂಟ್ ಅವರಿಗೆ ಸಹ ಇತ್ತು. ನಾವು ಆಗೋ ಈಗ ಮಾಡುತ್ತಾ ಸೆಮಿಫೈನಲಲ್ಲಿ ಬಂದು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿಯಾಗಿ 9 ವಿಕೆಟ್ಗಳಿಂದ ಜಯಗಳಿಸಿ ಇನ್ನು ನಾಳೆ ನಡೆಯುವಂಥ ಇಂಗ್ಲೆಂಡ್ ವರ್ಸಸ್ ಟೀಮ್ ಇಂಡಿಯಾದ ಸೆಮಿಫೈನಲ್ ಮ್ಯಾಚಲ್ಲಿ ಟೀಮ್ ಇಂಡಿಯಾವು ಜಯಬೇರಿಯಾಗಲಿ. ಟೀಮ್ ಇಂಡಿಯಾದ ವಿರುದ್ಧ ನಾವು ಫೈನಲಲ್ಲಿ ಟೀಮ್ ಇಂಡಿಯಾವನ್ನು ಮಣಿಸಿಗೆಸಿ ಈ ಬಾರಿ T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಪಟ್ಟ ಪಡೆದುಕೊಳ್ಳಬೇಕೆಂದು ನನ್ನ ಅನಿಸಿಕೆಯಾಗಿರುತ್ತದೆ ಎಂದು ಪಿನ್ನಲೆನ್ ಅವರು ಹೇಳಿರ್ತಾರೆ ಸ್ನೇಹಿತರೆ. ನಿಮಗೆ ಏನನ್ನಿಸುತ್ತೆ ಸ್ನೇಹಿತರೆ? ಈ ಬಾರಿ ಚಾಂಪಿಯನ್ಸ್ ನ್ಯೂಜಿಲೆಂಡ್ ತಂಡವಾಗುತ್ತೋ ಇಲ್ಲ ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.